ಅದ್ಗೆ ಶ್ಯಾಮ ಎಲ್ಲಿ? ನೀನ್ ಬೇಗ ಹುಷಾರಾಗ್ಲಿ ಅಂತ ಇವತ್ ಪೂರ್ತಿ ಉಪವಾಸ ಇದ್ದು ಕೃಷ್ಣಂಗೆ ಪಂಚದೀಪ ಹಚ್ಚಿ ಕೃಷ್ಣನಾಮ ಸ್ಮರಣೆ ಮಾಡ್ತಿದ್ದಾಳೆ. ಶ್ಯಾಮ ಪೂಜೆ ಫಲಿಸ್ತು. ಆ ಕೃಷ್ಣ ದಯೆ ತೋರಿಸ್ದ. ಸಂಧ್ಯಾ ಸಮಯದವರೆಗೂ ಆ ಪಂಚದೀಪ ಹಾಗೆ ಬೆಳಗ್ತಾನೆ ಇದ್ರೆ ಅಪಾಯ ದೂರ ಆಗತ್ತೆ ಅಂದಿದ್ಲು ಶ್ಯಾಮ. ಆ ದೀಪ ಗಾಳಿಗೆ ಆರ್ ಹೋಗೋ ಥರ ಆದಾಗ್ಲೆಲ್ಲ ತನ್ನ ಪ್ರಾಣನೇ ಹೋಗ್ತಿರೋ ಹಾಗೆ ಒದ್ದಾಡ್ತಿದ್ಲು ಶ್ಯಾಮ. ಕೃಷ್ಣನ್ ದಯೆಯಿಂದ ಸಂಧ್ಯಾ ಸಮಯದವರೆಗೂ ದೀಪ ಚೆನ್ನಾಗೇ ಉರಿತು. ಅಲ್ಲಿವರೆಗೂ ಕಡಿಮೆ ಆಗ್ದಿದ್ ನಿನ್ ಜ್ವರ ಸಂಧ್ಯಾ ಸಮಯದ ನಂತರನೇ ಕಡಿಮೆ ಆಗಿದ್ದು. ಸಂಧ್ಯಾಕಾಲದ ನಂತರನೇ ನಿನಗೆ ಪ್ರಜ್ಞೆ ಬಂತು. ಶ್ಯಾಮ ಇವಾಗ ಎಲ್ಲಿದ್ದಾಳೆ ಅತ್ತಿಗೆ? ಅಲ್ಲೇ ಅಖಿಲ್, ಅಲ್ಲೇ ಕೃಷ್ಣನ್ ಹತ್ರನೇ ಪೂಜೆ ಮಾಡ್ತಿದ್ದಾಳೆ. ಅಖಿಲ್ ಬಂತ? ಅಖಿಲ್ ಎಲ್ಲಿ ಹೋಗ್ತಿದ್ಯಪ್ಪ? ಕೃಷ್ಣನ್ ಹತ್ರ ಡ್ಯಾಡಿ. ಎಷ್ಟು ಸುಸ್ತಾಗಿದ್ಯಾ? ಈ ಗಲ್ಲಿ ಯಾಕಂದ? ಆ ಕೃಷ್ಣನೇ ಶಕ್ತಿ ಕೊಡ್ತಾನೆ ಮಮ್ಮಿ. ಅಖಿಲ್ ಅಖಿಲ್ ನಿಧಾನ ಅಖಿಲ್ ಬಾ. ಕೃಷ್ಣ, ಭಕ್ತಿಯಿಂದ ಒಂದ್ ಮಾಲೆ ಹಾಕಿದ್ರೆ ಕಾಪಾಡೋ ನೀನು. ಭಕ್ತಿಯಿಂದ ಬೆಣ್ಣೆ ನೈವೇದ್ಯ ಮಾಡಿದ್ರೆ ಬೆಣ್ಣೆ ಹಾಕಿ ಕರ್ಗಿ ಕರುಣಿಸ್ತೀಯ. ನೀನು ನಮ್ಮನ್ನ ಕಾಪಾಡದೇ ಇದ್ರೆ, ನೀನ್ ನಮ್ಮನ್ನ ಕರುಣಿಸ್ದೇ ಇದ್ರೆ ಅಖಿಲ್ ಅವ್ರಿಗೆ ಈ ಅಪಾಯ ದೂರ ಆಗ್ತಿರ್ಲಿಲ್ಲ. ಎಲ್ಲ ನಿನ್ ದಯೆ. ಆ ಮಂಗಳಸೂತ್ರದ ಬೆಲೆ ಈಗ ಅರ್ಥ ಆಗಿರೋ ಹಾಗಿದೆ. ನಿನ್ನೆ ರಾತ್ರಿ ನೀನು ಹೋಗ್ದಿರೋ ಹಾಗೆ ತಡೆದಿದ್ದು ಈ ಮಂಗಳಸೂತ್ರನೇ. ಹಾಗೆ ಇವತ್ತು ನನ್ನ ಅಪಾಯದಿಂದ ದೂರ ಮಾಡಿದ್ದು ಈ ಮಂಗಳಸೂತ್ರನೇ. ಇನ್ಯಾವತ್ತಾದ್ರೂ ನನ್ನ ಬಿಟ್ಟು ಮನೆಯಿಂದ ಹೋಗ್ತೀನಿ ಅಂತೀಯಾ? ಹೇಳಲ್ಲ ರೀ, ಇನ್ಯಾವತ್ತೂ ಹೇಳಲ್ಲ. ನೀವು ನನ್ನ ಕುತ್ತಿಗೆಗೆ ಮಂಗಳಸೂತ್ರ ಕಟ್ಟಿದ್ರಿ. ಈ ಮಂಗಳಸೂತ್ರ ನಾನು ಈ ಮನೆ ಬಿಡ್ದ ಹಾಗೆ ನನ್ನ ಕಾಲ್ನ ಕಟ್ ಹಾಕಿದೆ. ಇನ್ಯಾವತ್ತೂ ಈ ರೀತಿ ನಿರ್ಧಾರ ತಗೊಳ್ಳಲ್ಲ. ಪ್ರಸಾದ ತಗೊಳ್ಳಿ. ಶ್ಯಾಮ, ಏನಿದು ಗಾಯ? ಅದು ಗಾಳಿಗೆ ದೀಪ ಆರಬಾರ್ದು ಅಂತ ಕೈ ಅಡ್ಡ ಹಿಡ್ದಿದೆ.
ನೀನು ಕೈ ಅಡ್ಡ ಇಟ್ಟಿದ್ದು ದೀಪಗಳಿಗಲ್ಲ, ನನ್ನ ಪ್ರಾಣಕ್ಕೆ. ನಾನು ಯಾರೋ ಒಬ್ರು ಮಾತ್ರ ಈ ಮನೆಯಲ್ಲಿ ಇರ್ಬೇಕು. ನಾನೇ ಹೊರಟು ಹೋಗ್ತೀನಿ. ಏನು ನೀನಿನ್ನೂ ಹೋಗಿಲ್ವಾ? ಗಂಟು ಮೂಟೆ ಕಟ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ಯಲ್ಲ, ಇನ್ನು ಯಾಕೆ ಹೋಗಿಲ್ಲ? ಹೋಗ್ಬೇಕು ಅಂತಾನೆ ಅನ್ಕೊಂಡೆ. ಅದೇ ಯಾಕಿನ್ನೂ ಹೋಗಿಲ್ಲ ಅಂತ ಕೇಳ್ತಿರೋದು. ಹೋಗ್ಬಾರ್ದು ಅಂತ ಅರ್ಥ ಆಯ್ತು, ಹೋಗಕ್ಕಾಗಲ್ಲ ಅಂತಾನೂ ಅರ್ಥ ಆಯ್ತು. ಒಂದ್ಸಲ ಮನೆಯಿಂದ ಹೋಗ್ಬೇಕು ಅಂತ ಪ್ರಯತ್ನ ಪಟ್ಟಾಗ ಮಾವನನ್ನ ತಡೆದ್ರು. ಈಗ ಹೋಗಕ್ಕಾಗ್ದೆ ನಾನೇ ಸುಮ್ನಾದೆ. ಅವ್ರು ಕಟ್ಟಿರೋ ಈ ತಾಳಿ ಸರ ನನ್ ಕುತ್ತಿಗೆಲಿರೋವರೆಗೂ ನಾನಿಲ್ಲಿಂದ ಹೋಗಕ್ಕಾಗಲ್ಲ ಅನ್ನೋ ವಿಷಯ ಅರ್ಥ ಆಗಿ ಹೋಗಿಲ್ಲ. ಅಂದ್ರೆ ಇಲ್ಲಿಂದ ಹೋಗೋದೇ ಇಲ್ವಾ? ಶಾಶ್ವತವಾಗಿ ಇಲ್ಲೇ ಇದ್ಬಿಡ್ತ್ಯಾ? ನನ್ನನ್ನೇ ಮನೆ ಬಿಟ್ಟು ಹೋಗು ಅಂತಿದ್ಯಾ? ಹೇಳು, ನಾನೇ ಈ ಮನೆ ಬಿಟ್ಟು ಹೋಗು ಅಂತಿದ್ಯಾ? ಇರೋದು ಹೋಗೋದು ನಮ್ ಕೈಲಿಲ್ಲ ಅಕ್ಕ. ಒಂದೊಂದ್ಸಲ ನಾವಿರ್ಬೇಕು ಅನ್ಕೊಂಡ್ರು ಇರಕ್ಕಾಗಲ್ಲ, ಹೋಗ್ಬೇಕು ಅನ್ಕೊಂಡ್ರು ಹೋಗಕ್ಕಾಗಲ್ಲ. ಯಾರ್ ಎಲ್ಲಿ ಎಷ್ಟು ಕಾಲ ಇರ್ಬೇಕು ಅಂತ ಆ ಕೃಷ್ಣನೇ ನಿರ್ಧಾರ ಮಾಡ್ತಾನೆ ಅಷ್ಟೇ. ಅಷ್ಟೇನಾ? ಓಕೆ, ನೋಡೋಣ ಯಾರು ಎಷ್ಟು ಕಾಲ ಇರ್ತಾರೋ ಅಂತ ನೋಡೋಣ. ನೋಡೇ ಬಿಡೋಣ. ಆ ಕೃಷ್ಣನ್ ಲೀಲೆ ನೋಡೋದ್ ಬಿಟ್ಟು ನಾವೇನು ಮಾಡೋಕ್ಕಾಗಲ್ಲ. ಶ್ಯಾಮ ಹೊರಗ್ ಕಾಣೋ ಅಷ್ಟು ಅಮಾಯಕಿ ಅಲ್ವೇ ಅಲ್ಲ. ಅವಳು ಅಮಾಯಕಿಯಾಗಿ ನಾಟಕ ಮಾಡ್ತಾ ಎಲ್ರ ಮನ್ಸನ್ನು ಗೆಲ್ತಾ ಇದ್ದಾಳೆ. ಹೊರಗಡೆ ಸಾಫ್ಟ್ ಆಗಿ ಕಾಣ್ತಾ ಒಳಗಡೆ ಚೆನ್ನಾಗೇ ಪ್ಲಾನ್ ಮಾಡ್ತಿದ್ದಾಳೆ. ಈ ಮನೆಯಿಂದ ಶಾಶ್ವತವಾಗಿ ಹೋಗ್ತೀನಿ ಅಂತ ನನಗ್ ಮಾತು ಕೊಟ್ಟು ಈಗ ಒಂದೇ ದಿನದಲ್ಲಿ ಪ್ಲೇಟ್ ಬದಲಾಯಿಸಿದಾಳೆ. ನಾನೇ ಹೊರಟು ಹೋಗ್ತೀನಿ. ಅವಾಗ ಹೋಗ್ತೀನಿ ಅಂತ ಎಷ್ಟು ಕಾನ್ಫಿಡೆಂಟ್ ಆಗಿ ಹೇಳಿದ್ಲೋ, ಈಗ ಹೋಗಲ್ಲ ಅಂತ ಅಷ್ಟೇ ಕಾನ್ಫಿಡೆಂಟ್ ಆಗಿ ಹೇಳ್ತಿದ್ದಾಳೆ. ನಾನಿಲ್ಲಿಂದ ಹೋಗಕ್ಕಾಗಲ್ಲ ಅನ್ನೋ ವಿಷಯ ಅರ್ಥ ಆಗಿ ಹೋಗಿಲ್ಲ. ಚಿಕ್ಕ ಗಿಡ ಈಸಿಯಾಗಿ ಕಿತ್ತಾಕ್ಬೋದು ಅಂತ ಅನ್ಕೊಂಡಿದ್ದೆ, ಆದ್ರೆ ಇವಳು ಹೆಮ್ಮರವಾಗಿ ಕೀಳೋಕಾಗದೆ ಇರೋಷ್ಟು ಬೆಳೆದ್ಬಿಟ್ಟಿದ್ದಾಳೆ. ಇವಳು ನಿನ್ನೂ ಹೀಗೆ ಬಿಡಕ್ಕಾಗಲ್ಲ. ಆಸ್ ಅರ್ಲಿ ಆಸ್ ಪಾಸಿಬಲ್ ಇವಳು ಚಾಪ್ಟರ್ನ ಕ್ಲೋಸ್ ಮಾಡಲೇಬೇಕು. ಹೇಗೆ? ಆದ್ರೆ ಹೇಗೆ? ಎಸ್, ಇದೇ ಕರೆಕ್ಟ್.
ಐಶ್ವರ್ಯ ಫೋನ್ ಮಾಡ್ತಾ ಇದ್ದಾಳೆ. ಅಲ್ಲಿಗೆ ಹೋದ್ಮೇಲೆ ಅಖಿಲ್ ಏನಾದ್ರೂ ಗಲಾಟೆ ಮಾಡಿದ್ನಾ? ಆ ಗಲಾಟೆಗೆ ನನ್ನನ್ನು ಎಳಿತಾ ಇದ್ದಾಳ. ಆನಂದ ವರ್ಮಾ ನನ್ನ ಬಗ್ಗೆ ಏನ್ ಅನ್ಕೊಂಡಿದಾರೋ ಏನೋ. ಎದುರಿಗೆ ಹೋದ್ರೆ ಅವಮಾನ ಮಾಡ್ತಾರೋ ಏನೋ. ಏನಿದು ಗೌರಮ್ಮ ಆಂಟಿ ಫೋನೇ ರಿಸೀವ್ ಮಾಡ್ತಿಲ್ವಲ್ಲ? ಈಗ ಫೋನ್ ಲಿಫ್ಟ್ ಮಾಡಿದ್ರೆ ಏನ್ ಕೇಳ್ಬೇಕಾಗತ್ತೋ ಏನೋ. ಆದ್ರೂ ಕೇಳಲೇಬೇಕಲ್ಲ, ನೋಡೋಣ. ಹಲೋ. ಹಲೋ ಆಂಟಿ. ಹಾ ಹೇಳು ಐಶ್ವರ್ಯ, ಅಲ್ಲಿನ ಪರಿಸ್ಥಿತಿ ಹೇಗಿದೆ? ಮನೇಲೇನಾದ್ರೂ ಗಲಾಟೆ ಆಯ್ತಾ? ಮಾಮೂಲ್ ಗಲಾಟೆ ಅಲ್ಲ ಆಂಟಿ, ದೊಡ್ಡ ರೇಂಜ್ಗೆ ಗಲಾಟೆ ಆಗಿದೆ ಇಲ್ಲಿ. ಶ್ಯಾಮನ್ನ ಕಳ್ಳಿ ಮಾಡೋದ್ರ ಬಗ್ಗೆ ನಾವ್ ಮಾತಾಡಿದ್ದನ್ನ, ನೀವು ದುಡ್ಡನ್ನ ತಗೊಂಡೋಗಿ ಆ ಬಾಕ್ಸಲ್ಲಿ ಇಟ್ಟಿದ್ದನ್ನ ಅಖಿಲ್ ಕಣ್ಣಾರೆ ನೋಡಿದಾನಂತೆ. ಹೌದಾ? ಹೌದು. ಹಾಗಾದ್ರೆ ನನ್ ಕತೆನೂ ಮುಗ್ದ ಹಾಗೆ ತಾನೆ? ಮುಗ್ದಿದೆ, ಆದ್ರೆ ಮತ್ತೆ ಶುರು ಮಾಡಬಹುದು ಆಂಟಿ. ನೋ ಪ್ರಾಬ್ಲಮ್. ಈ ಸಲ ನಮ್ ಕತೆ ಮುಗ್ದ ಹಾಗೆ ಆ ಶ್ಯಾಮನ್ ಕತೆನೂ ಮುಗಿಯೋ ಹಾಗೆ, ಅವಳು ಪರ್ಮನೆಂಟ್ ಆಗಿ ಮನೆಯಿಂದ ಹೋಗೋ ಹಾಗೆ ಒಂದು ಮಾಸ್ಟರ್ ಪ್ಲಾನ್ ಮಾಡಿದ್ದೀನಿ. ಏನದು? ತುಂಬಾ ಚೆನ್ನಾಗಿದೆ ಐಡಿಯಾ. ಈ ಪ್ಲಾನಿಂದ ಶ್ಯಾಮ ಅನ್ನೋ ಪೀಡೆ ನಿನ್ನಿಂದ ಬಿಟ್ಟು ಹೊರಟೋಗತ್ತೆ. ಹೌದು ಆಂಟಿ. ಹೊಚ್ಚ ಹುಡುಕಿ, ಶ್ಯಾಮ ಪೀಡೆ ನಿನಗ್ ತೊಳ್ಗೋದಲ್ವೇ? ಶ್ಯಾಮ ಜೀವನ ಪೂರ್ತಿ ನನ್ನ ಕಾಲ ಹತ್ರ ಬಿದ್ದಿರ್ತಾಳೆ. ನನ್ನ ಮಗಳಿಗೋಸ್ಕರ ಹಾಡ್ತಾನೆ ಇರ್ತಾಳೆ. ಆಂಟಿ, ನೀವ್ ತಕ್ಷಣ ಹೊರಟು ನಮ್ಮ ಮನೆಗ್ ಬಂದ್ಬಿಡಿ. ನಿಮ್ಮನೆಗ? ನಡೆದಿರೋದ್ರಲ್ಲಿ ನನ್ನ ಪಾತ್ರ ಕೂಡ ಇದೆ ಅಂತ ಗೊತ್ತಾದ್ಮೇಲೆ ನಿನ್ನ ಮಾವ ನನ್ನ ಕ್ಷಮಿಸ್ತಾರ? ನನ್ನ ಒಳಗ್ ಬರೋಕ್ ಬಿಡ್ತಾರ? ಆ ಪ್ಲಾನ್ ಮಾಡಿರೋ ನನ್ನನ್ನೇ ಕ್ಷಮಿಸಿರ್ಬೇಕಾದ್ರೆ ಜಸ್ಟ್ ಆ ಪ್ಲಾನ್ ಅನ್ನ ಎಕ್ಸಿಕ್ಯೂಟ್ ಮಾಡಿರೋ ನಿಮ್ಮನ್ ಯಾಕೆ ಕ್ಷಮಿಸಲ್ಲ? ನೀವಿನ್ನೇನು ಟೆನ್ಷನ್ ತಗೋಬೇಡಿ ಆಂಟಿ. ಲಗೇಜ್ ತಗೊಂಡು ಬೇಗ ಹೊರಡಿ. ಸರಿ, ನಾನು ಈಗ್ಲೇ ಹೊರಡ್ತೀನಿ. ಬಾಯ್ ಆಂಟಿ. ಅಯ್ಯೋ ಐಶ್ವರ್ಯ, ನಾನು ನಿನಗ್ ಸಹಾಯ ಮಾಡ್ತಾ ಇದ್ದೀನಿ ಅನ್ಕೊಂಡಿದ್ಯಾ? ಆದ್ರೆ ನಾನು ನಿನ್ನನ್ನ ಬಳಸ್ಕೊಂಡು ಆ ಶ್ಯಾಮ ನನ್ನ ಕೈ ಜಾರದೇ ಇರೋ ಹಾಗೆ ನೋಡ್ಕೋತಾ ಇದ್ದೀನಿ. ಏನು, ನೀನ್ ಆಫೀಸಿಗೆ ಬರ್ತೀಯಾ? ಎಸ್. ಒಳ್ಳೆ ಕತೆ ಆಯ್ತಲ್ಲ. ಇಷ್ಟು ಸುಸ್ತಾಗಿದೀಯಾ? ನೀನ್ ಆಫೀಸಿಗೆ ಯಾಕೆ? 2 ದಿನ ರೆಸ್ಟ್ ತಗೋ ಆರಾಮಾಗಿ. ಅದ್ ಹಾಗಲ್ಲ ಅಣ್ಣ, ಆಡಿಟರ್ ಜೊತೆ ಮೀಟಿಂಗ್ ಇದೆ ಅಲ್ವಾ? ಆಡಿಟರ್ಸ್ ಮಾತ್ರ ಅಲ್ಲ, ಯಾರ ಜೊತೆ ಯಾವ ಮೀಟಿಂಗ್ ಇದ್ರೂ ಅಷ್ಟೇ. ನೀನ್ ಮಾತ್ರ ಮನೆಯಿಂದ ಕಾಲ ಆಚೆ ಇಡೋಂಗಿಲ್ಲ. ಆಫೀಸ್ ಕೆಲ್ಸಗಳೆಲ್ಲ ನಿಮ್ಮ ಅಣ್ಣ ನೋಡ್ಕೊಂತಾನೆ. ಸರಿಯಾಗಿ ಹೇಳಿದ್ರಿ. 4 ದಿನ ನೀನ್ ಮನೆಯಿಂದ ಹೊರಗಡೆ ಹೋಗೋ ಹಾಗಿಲ್ಲ ಅಷ್ಟೇ. ಮಮ್ಮಿ, ನಾನ್ ಚೆನ್ನಾಗೇ ಇದೀನಲ್ಲ. ಫೀವರು ಕಮ್ಮಿ ಆಗಿದೆಯಲ್ಲ. ಫೀವರ್ ಕಡಿಮೆ ಆಗಿದ್ರೆ ಸುಸ್ತು ಕಡಿಮೆ ಆಗಿಲ್ಲ ತಾನೆ? ಮುಖ ನೋಡು ಹೇಗ್ ಬಾಡೋಗಿದೆ ಅಂತ. ಇತ್ತಗೋ, ಬಿಸಿ ಬಿಸಿ ಸೂಪ್ ತಂದಿದ್ದೀನಿ, ಇದನ್ ಕುಡಿ. ಸ್ವಲ್ಪ ಶಕ್ತಿ ಬರುತ್ತೆ. ಥ್ಯಾಂಕ್ ಯು ಮಮ್ಮಿ. ಹೇಗಿದೆ ಕಂದ ಸೂಪು? ಸೇರ್ತಾ ಇಲ್ಲ ಮಮ್ಮಿ. ಬಾಯಿಗೆ ರುಚಿನೇ ಗೊತ್ತಾಗ್ತಿಲ್ಲ. ಕುಡಿಯಕ್ಕಾಗಲ್ಲ ಮಮ್ಮಿ. ಐ ಆಮ್ ಸಾರಿ. ಅಖಿಲ್, ಹಾ? ಹಾಗಂದ್ರೆ ಹೇಗಪ್ಪ? ಬಲ್ವಂತವಾಗಾದ್ರೂ ಸರಿ, ಸ್ವಲ್ಪ ಆದ್ರೂ ಕುಡಿಬೇಕು. ಇಲ್ದಿದ್ರೆ ಸುಸ್ತು ಹೇಗ್ ಕಡಿಮೆ ಆಗುತ್ತೆ ಹೇಳು? ನನ್ನ ಕೈಯಲ್ಲಿ ಆಗ್ತಿಲ್ಲ ಮಮ್ಮಿ. ಐ ಆಮ್ ಸಾರಿ. ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಟ್ರೈ ಮಾಡ್ತೀನಿ.
ಯಾಕೆ ಶ್ಯಾಮ ಅಲ್ಲೇ ನಿಂತ್ಕೊಂಬಿಟ್ಟೆ? ಬಾ. ಏನಿದು? ಇವರು ಈಗ ತಾನೇ ಹುಷಾರಾಗಿ ಎದ್ರಲ್ಲ ಅತ್ತೆ, ಮೈಯೆಲ್ಲ ಬಿಸಿನೀರಲ್ಲಿ ಒರೆಸೋಣ ಅಂತ. ಎಲ್ಲ ನಿನ್ನಿಷ್ಟನಾ? ನಿನ್ಗೇನ್ ಅನ್ಸುತ್ತೋ ಅದನ್ನೇ ಮಾಡ್ಬಿಡೋದಾ? ಯಾರನ್ನೂ ಕೇಳೋ ಅಗತ್ಯ ಇಲ್ವಾ? ವಸಂತ, ಅಖಿಲ್ಗೆ ಸ್ಪಾಂಜ್ ಬಾತ್ ಕೊಡು ಅಂತ ಶ್ಯಾಮಗೆ ನಾನೇ ಹೇಳಿದ್ದು. ಡಾಕ್ಟರ್ ಅವನಿವತ್ತು ಸ್ನಾನ ಮಾಡೋದು ಬೇಡ ಅಂದ್ರಲ್ಲ. ಹಾಗಂತ ಆ ಕೆಲ್ಸನ ಇವಳಿಗೆ ಯಾಕೆ ಹೇಳ್ಬೇಕು? ಯಾರಿಗೆ ಯಾವ ಕೆಲಸ ಹೇಳ್ಬೇಕು ಅಂತ ಸ್ವಲ್ಪ ಆದ್ರೂ ಯೋಚನೆ ಮಾಡಬಾರ್ದಾ? ಸ್ಪಾಂಜ್ ಬಾತ್ ನಾನೇ ಮಾಡಿಸ್ತೀನಿ, ಅಲ್ಲಿಡು. ಅಖಿಲ್ ಅವ್ರಿಗೆ ಬಾಯಿ ರುಚಿ ಸಿಕ್ಕಿ ಊಟ ಸೇರೋ ಹಾಗೆ ಮಾಡ್ಬೇಕು ನಾನು. ಶ್ಯಾಮ, ಏನ್ ಮಾಡ್ತಿದೀಯಾ? ಅಖಿಲ್ ಅವ್ರಿಗೆ ಅಂತ ಕಷಾಯ ಮಾಡ್ತಿದ್ದೀನಕ್ಕ. ಆಲ್ರೆಡಿ ಅತ್ತೆನೆ ಸೂಪ್ ಮಾಡ್ಕೊಂಡು ತಗೊಂಡು ಹೋದ್ರಲ್ಲ. ಅದು ಅಖಿಲ್ ಅವ್ರ ಬಾಯಿಗೆ ರುಚಿ ಸಿಕ್ತಿಲ್ವಂತೆ ಅಕ್ಕ, ಅದಕ್ಕೆ ಕುಡಿಲಿಲ್ಲ. ಓ, ನಾಲ್ಗೆಗೆ ರುಚಿ ಸಿಗ್ಲಿ ಅಂತ ತುಳಸಿ ಎಲೆ, ದಾಲ್ಚಿನ್ನಿ ಚಕ್ಕೆ, ಲವಂಗ, ಮೆಣಸು, ಬೆಲ್ಲ ಎಲ್ಲ ಸೇರಿಸಿ ಕಷಾಯ ಮಾಡ್ತಿದ್ದೀನಿ. ಹೀಗೆ ಮಾಡಿದ್ರೆ ಬಾಯಿಗೆ ರುಚಿಯಾಗಿರತ್ತೆ, ಅವ್ರು ಕುಡಿತಾರೆ, ಸುಸ್ತು ಕಡಿಮೆ ಆಗತ್ತೆ. ಅದೇನೋ ನಿಜಾನೇ ಶ್ಯಾಮ, ಆದ್ರೆ ನೀನ್ ಮಾಡ್ಕೊಂಡು ತಗೊಂಡು ಹೋದ್ರೆ ಅತ್ತೆ ಏನಂತಾರೋ ಏನೋ. ಅನವಶ್ಯಕವಾಗಿ ಮತ್ತೆ ನೀನ್ ಬಯಸ್ಕೋಬೇಕಾಗತ್ತೇನೋ. ಅತ್ತೆ ಅವರು ಒಂದ್ ಮಾತು ಹೇಳಿದ್ರೆ ತಪ್ಪೇನಿದೆ ಅಕ್ಕ, ಕೇಳ್ತೀನಿ. ಆದ್ರೆ ಈ ಕಷಾಯ ರುಚಿಯಾಗಿದೆ ಅಂತ ಅನ್ಸಿ ಅಖಿಲ್ ಅವರು ಇದನ್ ಕುಡಿದ್ರೆ ಅತ್ತೆ ಆಗೇನು ಅನ್ನಲ್ಲ. ಅಖಿಲ್ ಅವ್ರ ಸುಸ್ತು ಕಡಿಮೆ ಆಗತ್ತಲ್ಲ ಅಂತ ಯೋಚನೆ ಮಾಡ್ತಾರೆ. ಅಮ್ಮ ಮನ್ಸಲ್ವಾ, ಹಾಗೆ ಯೋಚನೆ ಮಾಡ್ತಾರೆ. ನಿಜ ಶ್ಯಾಮ, ಅಮ್ಮನ್ ಮನ್ಸಲ್ವಾ? ಒಳಗಡೆ ಪರಿಸ್ಥಿತಿ ಹೇಗಿದೆಯೋ ಏನೋ, ಒಂದ್ಸಲ ತಿಳ್ಕೊಂಡು ಒಳಗೆ ಹೋಗೋದು ಒಳ್ಳೇದು. ನಿಮ್ ಫೋನ್ಗೋಸ್ಕರನೇ ವೇಟ್ ಮಾಡ್ತಿದ್ದೆ. ಎಲ್ಲಿದ್ದೀರಾ ಈಗ? ನಿಮ್ ಮನೆ ಮುಂದೆನೇ ಇದ್ದೀನಿ. ಹಾಗಾದ್ರೆ ತಡ ಯಾಕೆ? ಒಳಗ್ ಬಂದ್ಬಿಡಿ. ಅಲ್ಲಿ ಪರಿಸ್ಥಿತಿ ಹೇಗಿದೆ? ಎಲ್ರೂ ಯಾವ ಮೂಡಲ್ಲಿದ್ದಾರೆ? ಅಖಿಲ್ಗೆ ಜ್ವರ ಕಡಿಮೆ ಆಗಿರೋದ್ರಿಂದ ಎಲ್ರೂ ಹ್ಯಾಪಿ ಮೂಡಲ್ಲೇ ಇದ್ದಾರೆ. ನಿನ್ ಮಾವನ್ ಮೂಡ್ ಹೇಗಿದೆ? ಸದ್ಯಕ್ಕೇನೋ ಹ್ಯಾಪಿ ಆಗೇ ಇದ್ದಾರೆ. ನಿಮ್ಮ ನೋಡಿದ್ಮೇಲೆ BP ಹೆಚ್ಚಾಗತ್ತೆ. ಆದ್ರೆ ನೀವೇನು ಯೋಚನೆ ಮಾಡ್ಬೇಡಿ, ತಪ್ಪೆಲ್ಲ ನನ್ ತಲೆ ಮೇಲೆ ಹಾಕಿ ನೀವು ಸಿಂಪಲ್ ಆಗಿ ಸಾರಿ ಕೇಳ್ಬಿಡಿ, ಅವರು ಕೂಲ್ ಆಗ್ತಾರೆ. ಸರಿ.